ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಈಗ ತಾನೇ ಕಾಂತಾರ ಮೂವಿ ಮುಗಿಸ್ಕೊಂಡು ಅದೇ ದಿಗ್ಭ್ರಮೇಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮೂವಿ ಅಂತ ತುಂಬ ಸಖತ್ತಾಗಿದೆ. ಎಲ್ಲರೂ ಹೇಳ್ಬೇಕಾದ್ರೆ ತುಂಬ ಹೈಪ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಸೊ ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ವಾಶಿ ಟು ಮುಂಬೈಯಲ್ಲಿ ಈಗ ಏನಿದೆ ಇಂಡಿಯನ್ ಗೇಟ್, ತಾಜ್ ಹೋಟೆಲ್, ಸೊ ಆ ರೋಡ್ ಹತ್ರ ಒಂದು ಹಂಗೆ ಸುತ್ತಾಕೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿಂದೆಲ್ಲ ಬಿಲ್ಡಿಂಗ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಲ್ಲ 2-3 ಕೋಟಿ ಅಂತ ಹೇಳ್ತಾರೆ. രണ്ട് സൈഡ് നല്ല പാങ്ങ നോക്കി തുണിയുണ്ട്. നോക്ക് നല്ലൊരു തുണിയുണ്ട്. ഒരു 5 ലക്ഷം രൂപ ഉണ്ടാവും. ಪಿಂಕ್ ಕಲರ್ ಪಿಂಕ್ ಕಲರ್ ಮಂಡೆ ಏನೋ ಬಟ್ಟೆ ಕೊಡ್ಸೋ ರೇಂಜಿಗೆ ಹೇಳಿದ್ರು. ಸೊ ಹೋಗ್ತಾ ಹೋಗ್ತಾ ಹಂಗೆ ಆ ಬಿಲ್ಡಿಂಗ್ ನೋಡು, ಈ ಬಿಲ್ಡಿಂಗ್ ನೋಡು ಅಂತ ಬಿಲ್ಡಿಂಗ್ ತೋರಿಸ್ಕೊಂಡು ಹೋಗ್ತಿದ್ದಾರೆ. ಇದು ತಾಜ್. ഇവിടെ വണ്ടിയെല്ലാം നോക്കിയോ, റേഞ്ച് റോവർ എല്ലാം ഉണ്ട്. ನೀ ಫ್ರಂಟ್ ನೋಕೋದ ബിഎപി അതിന്റെ ഉള്ളിൽ നോക്കുന്ന രസമുണ്ട് താജ്. നോ പാർക്കിംഗ് ബോർഡ് ഉണ്ടാവും മുമ്പിൽ. മുമ്പിൽ നടന്നിട്ടാണോ ഇതെല്ലാം കിടന്ന് ഇപ്പൊ ആടോടെ ഉണ്ടോ ഒരാൾ? Welcome to Taj. ನೀನು ಹಾಕ್ಬೇಕಂತ ಹೇಳಿದ್ರೆ ಸಹ ಹಾಕೊಂಡು ನಾನು ಸರ್ ಹೆಂಡತಿ ಪಕ್ಕದಲ್ಲಿದ್ದಾಗಲೇ ಯಾರಿಗೋ ಲೈನ್ ಹೊಡಿತಾ ಇದ್ದಾರೆ. ഇതിൽ ഏറ്റവും കൂടുതൽ ആൾക്കാർ വരുന്നത് ഈ ഹോട്ടലിൽ ബിസിനസ് മീറ്റിംഗിന്. നല്ല സാൻഡ്വിച്ച് കാണുന്നുണ്ട്. ഇത് രാത്രി കാണാൻ തന്നെ പാങ്ങല്ലടാ. പകല് പൊട്ടി വെയിലത്ത് പോയി വെയിലത്ത് വെൽക്കം ടു ഗേറ്റ് വേ ഓഫ് ഇന്ത്യ. Along with Maratha Peshwa, fought the Mughals and British. But by 1847, there was British rule all over India, including Maratha territories. The entire nation was the victim of British atrocities. ನಮ್ಮ ಗಾಂಧಿ ತಾತ ಬಂದರು. ಆ್ಯಕ್ಚುಲಿ ಇಂಡಿಯಾ ಗೇಟಿಂದು ಕ್ಲಿಪ್ಪಿಂಗ್ಸ್ ನಮಗೆ ಕರೆಕ್ಟಾಗಿ ಸಿಕ್ಕಿಲ್ಲ, ಬಿಕಾಸ್ ಅಲ್ಲಿ ಇನ್ನೂ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ಮೋರೋವರ್ ಅದ್ರ ಮೇಲೆ ಲೇಸರ್ ಶೋ ಹಾಕಿದ್ದಾರೆ. ತುಂಬ ಜನ ಬಂದು ನೋಡ್ತಾರೆ. ನಾವು ಅಲ್ಲೇ ಒಂದು 2-3 ಫೋಟೋಸ್ ತಗೊಂಡು ಹಾಗೆ ಮುಂದೆ ಹೋದ್ವಿ. ಗಾಯ್ಸ್ ಇಲ್ಲೊಬ್ರು ತಾತ ಇದ್ದಾರೆ. ಅವ್ರಿಗೆ ನನ್ನ ಮೇಲೆ ಫುಲ್ ಸಿಟ್ಟು ಅನಿಸುತ್ತೆ. ಕುತ್ತವ್ರನ್ನ ಎಬ್ಬಿಸ್ಬಿಟ್ಟೆ ಅಲ್ಲಿಂದ. ಫುಲ್ ತಾಜ್ ಬರುತ್ತೆ, ಸ್ವಲ್ಪ ಸೈಡಿಗೆ ಬನ್ನಿ ಅಂತ. ಇವರೇ ಹಸಿರು ಶರ್ಟ್ ಹಾಕಿದಾರಲ್ಲ ಅವರೇ. ಇಲ್ಲಿಂದ ಹೊರಗೆ ಹೋಗ್ತಿದ್ದಂಗೆ ನೆಕ್ಸ್ಟ್ ಪ್ಲ್ಯಾನ್ ಬಂದುಬಿಟ್ಟು ಶಾಪಿಂಗ್. ಸೇಮ್ ಲೈಕ್ ಮಲ್ಲೇಶ್ವರಂ, ಜಯನಗರ್ ಬಂದ್ಬಿಟ್ವಿ. ನಾವು ಹೆಣ್ಮಕ್ಳು ಗೊತ್ತಲ್ಲ, ಸಿಕ್ಕ ಅಂಗಡಿಗೆಲ್ಲ ಹೋಗೋ ಒಂದು ಬುದ್ಧಿ, ಏನು ಮಾಡೋಕ್ಕಾಗಲ್ಲ, ಹುಟ್ಟು ಗುಣ. ಸೊ ಅದೇ ಗುಣದಲ್ಲೇ ಎಲ್ಲ ಅಂಗಡಿಗೂ ಹೋಗಿ ನೋಡ್ತಾ ಇದ್ದೆ. ಫೈನಲಿ ಒಂದು ಸ್ವಲ್ಪ ಓಕೆ ಶರ್ಟ್ಸ್ ತೊಗೊಳ್ಳೋಣ ಅಂತ ನೋಡಿದ್ರೆ ಅವ್ನು ಹೇಳ್ತಾ ಇದ್ದಿದ್ದು ರೇಟ್ ಕೇಳಿಬಿಟ್ಟು 1 ಸೆಕೆಂಡ್ ಗೆರ್ರ ಅಂದ್ಬಿಡ್ತು. ಇವನು ಬೇರೆ ಇಲ್ಲಿಂದ ಹೋಗ್ತಾ ಬಾಂಬೆಯಿಂದನೂ ಎಲ್ಲ ಕಡೆಗೂ ಬಟ್ಟೆ ಹೋಗೋದು, ಬಾಂಬೆ ಕಮ್ಮಿ ಹಾಗೆ ಹೀಗೆ ಅಂತ ಅಂದ.
ಸರಿ ಆಯ್ತು ಒಂದ್ಸತಿ ರೇಟ್ ಕೇಳಿದ್ರೆ 800 ರೂಪಾಯಿ ಅಂದ್ಬಿಡೋದು. ಲೋಕಲಲ್ಲಿ ಯಾರು ಗುರು 800 ರೂಪಾಯಿ ಕೊಡ್ತಾನೆ ಈ ಶರ್ಟ್ಗಳಿಗೆಲ್ಲ? ಅಣ್ಣ ನೀನೇ ಇಟ್ಕೊಳ್ಳೋಣ, ನಿನ್ನ ಪಾದಕ್ಕೊಂದು ನಮಸ್ಕಾರ ಅಂದ್ಕೊಂಡು ಹೊರಟ್ವಿ ಅಲ್ಲಿಂದ. क्वालिटी इंडा ना लेंड्रा पुणी पांगंड कितना है लास्ट इसका? अभी ये 400 बताए तो 60 इसका लास्ट फाइनल बताओ. इससे फाइनल बताना. फाइनल बा होगा ಚೆನ್ನಾಗಿದೆಯಲ್ಲ ಶೋ? ಚೆನ್ನಾಗಿದೆ. ಇಟ್ಸ್ ಲೈಕ್ ಲೆಹಂಗಾಗೆಲ್ಲ ವೇರ್ ಮಾಡೋಕ್ಕೆ. ಅವನು ಹಂಗೆ ನಾವು ಒಂದ್ಸತಿ ಇವನ ಮೊಹಮ್ಮದಲ್ಲಿ ನೋಡಿ ಕರ್ಕೊಂಡೋಗ್ಬಿಟ್ಟಿದ್ದೀವಿ. ಬಾಸ್ ಹುಡ್ಕೊಂಡು ನಾವು ಏನು ತೆಗಿಬೇಕು ಅಂತ ಟೆನ್ಷನ್ ಇದ್ರೆ ಒಂದು 4-5 ಬೇಕು ಪರ್ಚೇಸ್ ಮಾಡ್ಬಿಟ್ಟವನೇ ಆಲ್ರೆಡಿ. ಸ್ವಲ್ಪ ದೂರ ನಡಿಬೇಕು ನೀವು ವಿಡಿಯೋ ಬರ್ಬೇಕಂದ್ರೆ. ಬ್ಯಾಗ್ಸ್ ಬೇಕಾ? ಜುಮ್ಕಿ ನೋಡು, ಬಳೆ ಬೇಡನಾ? ಹಾಂ ಇಲ್ಲ ನೋಡು, ಬಳೆಗಳು ಇದೆಯಲ್ಲ. ನನ್ನ ಬೆಂಗಳೂರೇ ಪರವಾಗಿಲ್ಲ ಕಣ್ಣ. नहीं ज़्यादा बता रहे साहब आप लोग. और कंपैरिजन में बैंगलोर में मिलते हैं, हम लोग से बॉम्बे और सस्ता रहेगा. बॉम्बे सस्ता तो नहीं मिलेगा सर. बॉम्बे ले लो 180 तो चलो. नहीं वो बहुत ज़्यादा है. इधर आओ. नहीं 800 ರೂಪಾಯಿನೇ ಹೇಳಲ್ಲ ಬಿಡು. लंबा ज़्यादा हो गया ना. ಇಲ್ಲ ನೋಡು, ಗೊಂಬೆಗಳಿದೆ, ಗೊಂಬೆ ತಗೋಬೋಯ್ತು. ಒಳ್ಳೆ ಗೊಂಬೆ ಇಟ್ಕೊಂಡ ನನಗೆ ಬೇಡ. ಚಪ್ಪಲಿ ಬೇಕಾ? ಕೇಳು ಕಿತ್ನಾ ಅಂತ. ಕೇಳು ಸೆಟ್ ಕಿತ್ನಾ ಸೆಟ್? ಹೇಳ್ತಿಲ್ವಾ ನಾನು ಸುಮ್ಮನೆ ಬೆಂಗಳೂರು ಶಾಪ್ 200 ರೂಪಾಯಿ ಸಿಗ್ತದೆ ಬೆಂಗಳೂರು. ರಾಶಿ ಇಲ್ಲೋದ? ಹೋಗು, ಎಲ್ಲೋ ಸಿಗ್ತಾನೆ ಬಿಡು. ಫೋನ್ ಮಾಡ್ತಾನೆ, ಫೋನ್ ಮಾಡಿದಾಗ ಎತ್ಕೊಂಡ್ರಾಯ್ತು. ಹೋಗು, ಕಮ್ ಆನ್ ಲೆಟ್ಸ್ ಗೋ. ಜೀನ್ಸ್ ಪ್ಯಾಂಟ್ ಇದೆ ನೋಡು, 1000 ರೂಪಾಯಿ ಹೇಳ್ಬಿಡ್ಲಿ ಆಮೇಲೆ ಅದಕ್ಕೆ. ಜೀನ್ಸ್ ಇದೆ. ಇಲ್ಲಿ ಚೆನ್ನಾಗಿದೆ ಸಿನ ಅಂಗಡಿ ನೋಡು. ನಡಿ ನೀವು ಮುಂದೆ ನಡಿಬೇಕು. ಹಾಂ ಗೊತ್ತಿರೋ ಸೇಮ್ ಅದೇ ತಾನೆ. ಅದು ಅಷ್ಟೆಲ್ಲ ವ್ಯಾಲ್ಯೂ ಇಲ್ಲ ಅದಕ್ಕೆ. कौन सा सेट उसका कितना है लास्ट फाइनल प्राइस? ಸೇಲ್ ಅಂತ ಹಾಕಿದ್ಮೇಲೆ ಹೋಗಿ ನೋಡಬೇಕು. ರೇಟ್ ಹೆಂಗೆ ಕೇಳು. ಇದು ಎಂತ ಬೇಕು ನಿನಗೆ? ಏಯ್ मेरे भाई ನಮ್ಮ ಜೊತೆ ಬಂದವನು ಕಾಣ್ತಿಲ್ಲ. ಮ್ಯಾನ್ ಕೇಮ್ ವಿತ್ ಅಸ್ ಇಸ್ ಮಿಸ್ಸಿಂಗ್. ಎಲ್ಲಿ ಹುಡ್ಕದೀಗ ಅವನ? ಕಾಲ್ ಕರೆಗ ಜಾನ್ದಾಗಿ. ಏನಾದ್ರು ಸ್ವಲ್ಪ ಕಮ್ಮಿ ಇರೋ ಜಾಗ ಕರ್ಕೊಂಡು. ಅದು ಬೇರೆ ದಿನ ಹೋಗುವ. ಇವತ್ತು ನಾವು ಕಾಸ್ಟ್ಲಿ ಬಂದಿದೆ.
ಅದು ಇದು എൻ്റെ ബാക്കിൽ നോക്കാം സെപ്പറേറ്റ് സിമ്പിൾ ഇല്ലടാ കണ്ടാ ഇത് റേഞ്ച് റോവറിൻ്റെ എങ്ങനെ ഉണ്ടല്ലോ സാധനം ಸೊ ಈಗ ಎಲ್ಲ ಮುಗಿಸಿ ಹೋಗ್ತೀನಿ. ನಾವೀಗ ಆ್ಯಕ್ಚುಲಿ ಮೊಹಮ್ಮದ್ ಅಲಿ ರೋಡಿಗೆ ಬಂದಿದ್ದೀವಿ. ಇದು ಬಾಂಬೆದು ಫುಡ್ ಸ್ಟ್ರೀಟ್ ಫುಡ್ ಸ್ಟ್ರೀಟ್. ಹೆಸರು ಗೊತ್ತಿಲ್ಲದಿರೋ ಐಟಮ್ಸ್ ಏನೇನೋ ಇದೆ ಇಲ್ಲಿ. ಇಲ್ಲೆಲ್ಲ ತಿನ್ನಲೇಬಾರ್ದು ಗುರು, ಏನೇನು ಕೊಡ್ತಾರೋ ಗೊತ್ತಿಲ್ಲ. ಹೋಗಿ ಡ್ರೈ ಫ್ರೂಟ್ಸ್ ಬೇಕು. ಇವರಿಗೆಲ್ಲ ನಿದ್ದೆ ಬರಲ್ವಾ ಅಂತ. ಟೈಮ್ ಒಂದು 10:38 ಆಗಿದೆ. ಮಾರ್ಕೆಟಲ್ಲಿ ಬರೀ ನಾನ್ ವೆಜ್ ಉಂಟು. S23 ಒಂದು ಬ್ಯಾಕ್ ಪೌಚ್ ಉಂಟು ನೋಡುವ ಅಂತ ಬಂದಿದ್ದೀನಿ. ಮೊಹಮ್ಮದ್ ಅಲಿ ರೋಡಿಗೆ ಬಂದ್ಬಿಟ್ಟು ಏನೇನೋ ತಿಂತಿದ್ಯಲ್ಲ ಮಾಕೆ. ಅಂದರೆ ಏನಾದರೂ ಚಿಕನ್ ಇದೆ. ಇದು ಚಿಕನ್ ಕೀಮಾ ಪರೋಟ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಸೊ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳಲ್ಲ. ಕೀಪ್ ವಾಚಿಂಗ್.